ಅವ್ರು ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದಾರೆ ತಾನೆ, ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ, ಅಲ್ಲಿ ಕೂಡ ಹಾಕೊಳ್ಳಿ, ನಮ್ಗೇನ ಅವಕಾಶ ಇದೆ. ಸುಮ್ಮನೆ ಇದೆಲ್ಲ ಅನಾವಶ್ಯಕವಾಗಿ ಮಾಡ್ತಾರೆ. ಕೆಲ್ಸಕ್ಕೆ ಹೋಗೋರಿಗೆ ಅಲ್ಲ ರೀ, ಯಾವ್ದ ಕೊಡಾಕೊಂಡು ಸುಮ್ಮನೆ ಎಲ್ಲ ಸಾರ್ವಜನಿಕರು ತೊಂದರೆ ಕೊಡ್ತಾ ಇದ್ರಲ್ರಿ. ತೆಗಿರಿ ತೆಗಿ ಬಾಗ್ಲ ಹೋಗ್ಬೇಕು, ಆಚೆ ಕಡೆ ಹೋಗ್ಬೇಕು. ಒಳ್ಳೆ ಕತೆ ಆಯ್ತಲ್ಲ. ಏನ್ ತೆಗಿಯಲ್ಲ ಅವ್ರು ಹೇಳೋ ಅಧಿಕಾರಿ. ಈ ಅಧಿಕಾರಿ ಎಲ್ಲ ರೋಡಿಗೆ ತೊಂದರೆ ಕೊಡುತ್ತೆ ಅವ್ರ. ಹಾಕೊಳ್ಳಿ ಬಿಡಿ, ಆರೋಪಿ ತಂಡ ಕಂಪ್ಯೂಟರ್ ಕೂಡ ಏನೋ ಮಾಡ್ಕೊಳ್ಳ ಏನಾಗಬೇಕಾಗಿದೆ. ಸಾರ್ವಜನಿಕರು ರೋಡ್ ಬಿಟ್ಟರೆ ಸಾಕು ನಮ್ಗೆ. ಕಾಫಿ ತಿಂಡಿ, ನಮ್ಮೂರು ತಿಂಡಿ ಕಾಫಿ ಮಾಡಕ್ ಹೋಗೋರು ಬಿಡ್ತಾ ಇಲ್ಲ. ಅವ್ರು ನಿಲ್ಲಿಲ್ಲ, ಹಾಕೋಬಾರ್ದು, ಸೆಂಟ್ರಲ್ ಜೈಲಿಗೆ ಹಾಕ್ಬಿಡ್ಲಿ. ಹಾಕಿ ಸರ್. ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಪರಾಧಿನ ಜೈಲಿಗೆ ಹಾಕ್ಲಿ, ಸೆಂಟ್ರಲ್ ಜೈಲ್ ಇದೆ, ಇಲ್ಲೇ ಹಾಕೋಬೇಕು. ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ. ಇದು ಲೋಕಲ್ ಇಲ್ಲಿ ಹಾಕೋಬಾರ್ದು, ಅಲ್ಲಿ ಹಾಕೋಬೇಕು. ಅಲ್ಲಿ ಹಾಕೊಂಡು ಚೆನ್ನಾಗಿ ವರ್ಕ್ ಮಾಡ್ಬೇಕು. ಅವನ್ನ ಮಾಡ್ಲಿ ಸ್ವಾಮಿ. ಅವ್ರ ಮನೆ ಹಾಕಿ ತಡಗಿ ಅವ್ರ ಸ್ಟೇಷನ್ ಹ್ಯಾಂಡ್ ಓವರ್ ಇಲ್ಲಿ ತಂದು ಇಲ್ಲಿ ಸಾರ್ವಜನಿಕ ತೊಂದರೆ ಕೊಡ್ತಾರೆ. ಇಲ್ಲಿ ಓಡಾಡೋರು ಈಗ ನಮ್ಮಂತ ನೋಡಿ ವಯಸ್ಸಾದವ್ರು 65 ವರ್ಷ ನಾವೆಲ್ಲ ಹೋಗ್ಬೇಕು, ಸುತ್ತಕೊಂಡು ಎಲ್ಲ ಹೋಗೋಣ. ನಾವು ಹಿಂಗೆ ಹೋಗ್ಬೇಕೆಲ್ಲ ಅರ್ಜೆಂಟ್. ಇಲ್ಲೇ ಬ್ಯಾರಿಕೇಡ್ ಹಾಕಿ ಬೆಳವಣಿಗೆನೆ ರೋಡ್ ನ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ 500 ಮೀಟರ್ ಅಲ್ಲ, 200 ಮೀಟರ್ಗೆ 2.5 ಕಿಲೋಮೀಟರ್ ಸುತ್ತಾಕೊಂಡ್ ಬನ್ನಿ ಅಂತ ಇದ್ದಾರೆ. ಇದು ಯಾವ ರೀತಿ ದಬ್ಬಾಳಿಕೆ? ಇದು ಯಾವ ರೀತಿ ದಬ್ಬಾಳಿಕೆ ಹೇಳಿ? ಕೇಳಿದ್ರೆ ಅಧಿಕಾರಿಗಳು ಹೇಳಿದ್ದಾರೆ ಅಂತಾರೆ. ಅಧಿಕಾರಿಗಳು ಅಕ್ಯೂಸ್ ನ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರೊಟೆಕ್ಟ್ ಮಾಡ್ಲಿ, ನಾವೇನ್ ಬೇಡ ಅಂತ ಹೇಳ್ತಾ ಇಲ್ಲ. ಸಾರ್ವಜನಿಕರು ಅದಕ್ಕೆ ಏನೋ ಇದು ಮಾಡ್ತಾ ಇಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಒಬ್ಬನಿಗೋಸ್ಕರ ಇಲ್ಲಿ 100 ಜನರಿಗೆ ತೊಂದರೆ ಕೊಡೋದು ತಪ್ಪದು. ಓಡಾಡ್ಲಿ, ಒಂದ್ ಬ್ಯಾರಿಕೇಡ್ ಬಿಡ್ಲಿ. ಎಲ್ಲರಿಗೂ ಮಾಡ್ಲಿ. ಅವರು ಸಿಟಿಸನ್ ಆಫ್ ಇಂಡಿಯಾನೇ ಅಲ್ವಾ? ಹಂಗಾರೆ ಒಬ್ಬ ಕೊಲೆಗಾರಂಗೆ ಇಷ್ಟೊಂದು VVIP ಟ್ರೀಟ್ಮೆಂಟಾ? ಅವ್ರು ಮಾಡ್ಲಿ, ಅವ್ರ ಒಳಗಡೆ ಏನ್ ಬೇಕಾದ್ರೂ ಮಾಡ್ಲಿ. ಅವ್ರು ಎನ್ಕ್ವೈರಿ ಮಾಡ್ತಾರ ಮಾಡ್ಲಿ, ನಮ್ಗೇನ್ ತೊಂದರೆ ಇಲ್ಲ. ಪಬ್ಲಿಕ್ ಏನಕ್ಕೆ ತೊಂದರೆ ಕೊಡ್ತಾ ಇದೆ? ಇವಾಗ ಮಕ್ಳಿಗೆ ಸ್ಕೂಲ್ ವ್ಯಾನ್ಗೆ 2.5 ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ತೊಂದರೆ ಆಗತ್ತೆ ಹೇಳಿ? ಇಲ್ಲಿಂದ ಇಲ್ಲಿ ಇದು ಮೇನ್ ರೋಡ್. ಈ ರೋಡ್ ನನ್ನೇ ಅವ್ರು ಬ್ಲಾಕ್ ಮಾಡಿದ್ರೆ ನಾವು ಸುತ್ತಾಕೊಂಡ್ ಮತ್ತೆ ಹಿಂಗ್ ಬಂದ್ಬಿಟ್ಟು ಮತ್ತೆ ಸುತ್ತಾಕೊಂಡ್ ಹೋಗಿ ಅಂದ್ರೆ ಎಲ್ಲಿಂದ ಹೋಗೋದಿಕ್ಕಾಗ್ತದೆ? ಹೇಳಿದ್ರೆ ಅಧಿಕಾರಿಗಳು ಹೇಳಿದಾರೆ. ಯಾವ ಅಧಿಕಾರಿ? ಕರ್ಸ್ಲಿ ಅವರೇನೆ. ಇವಾಗ ನಮ್ಗೆ ತೊಂದರೆ ಆಗ್ತಾ ಇದೆ. ಇಮ್ಮಿಡಿಯೇಟ್ ಇವಾಗ ತೆಗಿಲೇಬೇಕೀಗ.